ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವಿಬ್ರು ಹೇಳೋ ಪ್ರಕಾರ ಇಲ್ಲಿ ಯಾರಿಂದನೂ ಏನೂ ಸಮಸ್ಯೆ ಇಲ್ಲ ಅಲ್ಲ? ಖಂಡಿತ ಅಪ್ಪೋರೆ, ಅಂಥದ್ದೆಲ್ಲ ಏನೂ ಇಲ್ಲ. ಒಬ್ಬರನ್ನೊಬ್ರು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ನಾವೆಲ್ಲರೂ ಖುಷಿಯಾಗೇ ಇದ್ದೀವಿ. ನನಗೂ ಅದೇ ಬೇಕಾಗಿರೋದು. ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮಾಮ. ಇದ್ಕಿದ ಹಾಗೆ ನಿಮಗೆ ಅನುಮಾನ ಯಾಕೆ ಬಂತು? ಅನುಮಾನ ಏನೂ ಇಲ್ಲ, ಸುಮ್ಮನೆ ನನ್ನ ಸಮಾಧಾನಕ್ಕೋಸ್ಕರ ಕೇಳಿದೆ ಅಷ್ಟೆ. ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದರೆ ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊ, ನಾನು ಬಗೆಹರಿಸ್ತೀನಿ. ನಿನಗೆ ಗೊತ್ತಲ್ವಾ? ಆ ಥರ ಎಲ್ಲ ಏನೂ ಇಲ್ಲ ಮಾವ, ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ. ಒಳ್ಳೆಯದು. ಅರಸನಕೋಟೆ ಸದಸ್ಯರೆಲ್ಲ ಒಗ್ಗಟ್ಟಾಗಿರೋದು ಬಹಳ ಒಳ್ಳೆಯದು. ಆಗಲೇ ಈ ಕುಟುಂಬದ ಅಸ್ತಿತ್ವನ ಯಾರೂ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಅದಕ್ಕೊಬ್ಬರಿಂದ ಸಾಧ್ಯ ಇಲ್ಲ. ಮನೆಯ ಎಲ್ಲ ಸದಸ್ಯರು ಹೇಗಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದೇವ್ರ ದಯೆಯಿಂದ ನೀವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಯಾವತ್ತೂ ನಾನು ಅದನ್ನೇ ಬಯಸೋದು. ಕ್ಷಮಿಸಿ, ದಂಪತಿಗಳ ಕೋಣೆಗೆ ನಮ್ಮಂಥವ್ರು ಬರ್ಕೂಡ್ದು. ಏನೋ ಮಾತಾಡಬೇಕು ಅನ್ನಿಸ್ತು, ಅಚಾನಕ್ಕಾಗಿ ಬಂದ್ಬಿಟ್ಟೆ. ಅಪ್ಪೋರೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ, ನಮಗೆ ಬೇಜಾರಾಗುತ್ತೆ. ತಪ್ಪು ಮಾಡಿದವ್ರನ್ನ ನೀವು ಕ್ಷಮಿಸ್ಬೇಕೇ ಹೊರತು ನೀವು ತಪ್ಪು ಮಾಡಿಲ್ದಿದ್ರು ತಪ್ಪು ಮಾಡಿದ್ದೀನಿ ಕ್ಷಮಿಸು ಅಂತ ನೀವು ಯಾವತ್ತೂ ಕೇಳಬಾರ್ದು. ಕ್ಷಮೆ ಕೇಳೋದಕ್ಕೆ ವಯಸ್ಸಿನ ಹಂಗಿರಲೇಬಾರ್ದು. ಜೊತೆಯಲ್ಲಿ ತಪ್ಪು ಮಾಡಿದ್ರೇನೆ ಕ್ಷಮೆ ಕೇಳಬೇಕು ಅಂತಿಲ್ಲ. ನಮ್ಮ ನಡತೆಯಲ್ಲಾಗಲಿ ನುಡಿಯಲ್ಲಾಗಲಿ ತಪ್ಪಿದೆ ಅಂತ ನಮ್ಗೆ ಅನಿಸಿದ್ರೆ ಸಾಕು, ತಕ್ಷಣ ನಾವು ಕ್ಷಮೆ ಕೇಳ್ಬಿಡ್ಬೇಕು. ಆಗಲೇ ಮನಸ್ಸು ಶುದ್ಧವಾಗಿರೋದು. ಅದರಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ತಾರತಮ್ಯ ಇರಲೇಬಾರ್ದು. ಅದು ನಿಮ್ಮ ದೊಡ್ಡ ಗುಣ ಮಾವ. ಆಯ್ತು, ಬೆಳಗ್ಗೆ ಎಲ್ಲರೂ ಊರಿಗೆ ಹೊರಡಬೇಕು. ಮಲ್ಕೊಳ್ಳಿ. ಶುಭರಾತ್ರಿ. ಅಪ್ಪೋರೆ, ಕ್ಷಮಿಸಿ ಅಪ್ಪೋರೆ, ನೀವು ಮನೆಗೆ ಬಂದಾಗ ನಾವೆಲ್ಲರೂ ಪುಟಾಣಿ ವಿಷಯದಲ್ಲಿ ಗಾಬರಿ ಆಗಿದ್ವಿ. ಅದಕ್ಕೆ ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಹೇಗಿದ್ದಾರೆ ನಮ್ಮ ಪುಟಾಣಿ? ಹೇಗಿದ್ದಾಳೆ? ಈಗ ಅವಳು ಬೆಳೆದು ದೊಡ್ಡೋಳಾಗಿದ್ದಾಳಲ್ವಾ? ಹೌದಮ್ಮ, ಪುಟಾಣಿ ಸ್ವಲ್ಪ ಎತ್ತರಕ್ಕೆ ಬೆಳೆದಿದ್ದಾಳೆ. ಜಾನಕಿ ಆರೋಗ್ಯವಾಗಿದ್ದಾಳೆ, ಏನು ಸಮಸ್ಯೆ ಇಲ್ಲ. ಸರಿ ಅಪ್ಪೋರೆ, ನೀವು ಬಂದಿದ್ದು ನಮಗಂತೂ ತುಂಬ ಖುಷಿ ಆಯಿತು. ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ ಅಪ್ಪೋರೆ. ಯಜಮಾನ್ರೆ, ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ ಭವ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಬರ್ತೀನಿ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.